ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿಯ ಸಾವು ಆಗಿದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನ್ಯಾಯಕ್ಕಾಗಿ ಈಗ ಮಹಿಳೆಯ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ಈರಮ್ಮ ನಾಗಪ್ಪ ಅಂತೇಳಿ ಮೃತಪಟ್ಟಿರುವಂಥ ಬಾಣಂತಿಯ ಹೆಸರು. 20 ವರ್ಷ ಈ ಮಹಿಳೆಗೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಒಣಶಿಕಟ್ಟಿ ನಿವಾಸಿ. ತಾಯಿಯ ಕಣ್ಣೆದುರೇ ಬಾಣಂತಿಯ ಪ್ರಾಣ ಹಾರಿ ಹೋಗಿರುವಂಥ ಘಟನೆ ನಡೆದಿದೆ. 10ನೇ ತಾರೀಕಿಗೆ ಬಿಮ್ಸ್ ಆಸ್ಪತ್ರೆಗೆ ಹೆರಿಗೆಗಂತೇಳಿ ಬಂದಿರ್ತಾರೆ ಹಾಸ್ಪಿಟಲ್ಗೆ. ಸಿಸೇರಿಯನ್ ಮಾಡಬೇಕು ಅಂಥೇಳಿ ಸಿಸೇರಿಯನ್ ಮಾಡಲೇಬೇಕು ಅಂತ ವೈದ್ಯರಿಗೆ ಕುಟುಂಬಸ್ಥರು ಮನವಿ ಕೂಡ ಮಾಡ್ತಾರೆ. ಕಷ್ಟ ಆಗತ್ತೆ, ಸಿಸೇರಿಯನ್ ಮಾಡಿಬಿಡಿ ಅಂತ. ಆದರೆ ನಾರ್ಮಲ್ ಹೆರಿಗೆ ಆಗತ್ತೆ ಅಂಥೇಳಿ ನಾರ್ಮಲ್ ಆಗಿ ಹೆರಿಗೆ ಮಾಡೋಣ ಅಂಥೇಳಿ ವೈದ್ಯರು ಏನು ಹೇಳಿದ್ರಂತೆ. ಸೊ ಈಗ ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇರೋದು. ನಮಗೆ ನ್ಯಾಯ ಬೇಕು ಅಂತೇಳಿ ಈಗ ಕುಟುಂಬಸ್ಥರು ಆಗ್ರಹಿಸ್ತಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ಕಳುಹಿಸಲಾಗಿದೆ. ಬೆಳಗಾವಿಯ APMC ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂಥ ಘಟನೆ. ಕುಟುಂಬಸ್ಥರು ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. 20 ವರ್ಷದ ಮಹಿಳೆಯ 2 ಜೀವ ಬಲಿಯಾಗಿರೋದಿಲ್ಲ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿಯ ಸಾವಾಗಿದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯ ಘಟನೆಗಳು ಪದೇ ಪದೇ ನಡೀತಾನೆ ಇರುತ್ತೆ. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಇರೋದಿಲ್ಲ. ಕೆಲವು ಡಾಕ್ಟರ್ಗಳಿಗೆ ಏನು ಗೊತ್ತಿರೋದಿಲ್ಲ. ಸಿಸೇರಿಯನ್ ಮಾಡಿ ಅಂತ ಹೇಳಿದರೂ ಕೂಡ ಇವರು ನಾರ್ಮಲ್ ಆಗತ್ತೆ ಬಿಡಿ ಅಂತೇಳಿ ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋದು. ಅದರಿಂದ ಸಾವಾಗಿದೆ ಅಂತ ಈಗ ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪ ಇದು. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಾಣಂತಿಯ ಸಾವಾಗಿದೆ ಅನ್ನೋದು. ಪ್ರತಿಭಟನೆಯನ್ನು ಮಾಡಿದ ನಮಗೆ ನ್ಯಾಯ ಬೇಕು ಅಂತೇಳಿ. ಈಗ 2 ಜೀವ ಬಲಿಯಾಗಿದೆಯಲ್ಲ, ಅದಕ್ಕೆ ಹೊಣೆ ಯಾರು ಅನ್ನೋದು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಶಿಕಟ್ಟಿ ನಿವಾಸಿ ಇವರು. ಏಪ್ರಿಲ್ 10ರಂದು ಬಿಮ್ಸ್ ಆಸ್ಪತ್ರೆಗೆ ಇವರು ಬಂದಿರ್ತಾರೆ. ಇವತ್ತು ಸಾವಾಗಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಇದು ಸಾವಾಗಿದೆ ಅನ್ನೋದು ಕುಟುಂಬಸ್ಥರ ಆರೋಪ. ಇದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ. ಈರಮ್ಮ ನಾಗಪ್ಪ ಬಾಣಂತಿ ಹೆಸರು. ಕೇವಲ 20 ವರ್ಷ ಈ ಬಾಲಕಿ. ಏನಿಲ್ಲ, ಯಾರು ಗಂಡು ಮಕ್ಕಳು ಹೆಣ್ಮಕ್ಳು ಹಿಂಗಾಗಿ ಅವರು ಇದು ಮಾಡ್ತಾರೆ ಸರ್. ಏನಾರು ಒಂದು ಇದನ್ನು ಮಾಡತ್ತಾರ್ರಿ ಅವರು. ಇಷ್ಟ ಏನು ರೊಕ್ಕ ಕೊಟ್ರೆ ಒಳಗೆ ಬಿಡುದು, ಇಲ್ಲ ಅಂದ್ರೆ ಅವ್ರ ಹೊರಗೆ ಒಯ್ದು ಬಿಡುದು. ಬಡವರಿಗೆ ಆಧಾರ ಜಿಲ್ಲಾ ಆಸ್ಪತ್ರೆ ಅಂತ ಯಾಕಂತಾರೆ, ನನ್ನ ಮಗಳಿಗೆ ನಾನು ಟಾಯ್ಲೆಟ್ ಕಮ್ಮಿ ಆಗಿಲ್ಲ ಅಂತ ತಿಳ್ಕೊಂಡು ಹೋಗ್ತೇನೆ. ಅದು ಮುಗಿಲ್ಲ ಅಂದ್ರೆ ಹೇಳ್ಬೇಕಂತ ಅವ್ರ ಪಗಾರ ಐತೆನ ಬಂದು ಮಾಡಿರ್ತಾರಲ್ಲ, ವಸ್ತ್ರ ಅಂತಾನೆ ನಮ್ಗೆ ತರಸ್ ಕೊಡ್ತೀರಿ ಇಂಥವೆಲ್ಲ ಕಿಮ್ಮತ್ತ